ಹೆಸರು ನಿಸರ್ಗನೇ. ಬಟ್ ಮದ್ವೆ ಆದ್ಮೇಲೆ ನಿಸರ್ಗ ವರ್ಧನ್ ಮೆಹ್ತಾ, ಗೊತ್ತಾಯ್ತಾ? ವಾಟ್? ನಿಸರ್ಗಗೆ ಮದ್ವೆ ಆಗೋಗಿದ್ಯಾ? ಅಂದ್ರೆ? ಹೌದು ಸಿದ್ಧಾರ್ಥ್, ಮದ್ವೆ ಆಗೋಗಿದೆ. ನಾನ್ ನಿನ್ಗೆ ಹೇಳದ್ನಲ್ಲ, ಯಾವಾಗ್ಲೂ ಹುಡುಗಿ ಸಣ್ಣ ಹುಡುಗಿ ಇದ್ದಾಗ ನೋಡಿದ್ದೆ ಅಂತೀಯ. ಅಲ್ಲ, ಅಷ್ಟು ಕಾಮನ್ ಸೆನ್ಸ್ ಬೇಡವೇನೋ ನಿನ್ಗೆ? ಒಂದು ಒಳ್ಳೆ ದೊಡ್ಡ ಪ್ರೊಫೆಸರ್ ಆಗಿದ್ಯಾ ಮತ್ತೆ. ಸಣ್ಣ ವಯಸ್ಸಲ್ಲಿ ಏನೋ ಕ್ರಶ್ ಆಗಿರೋದನ್ನೇ ಲವ್ ಅಂತ ತಿಳ್ಕೊಂಡು ಇದುವರೆಗೂ ಎಳ್ಕೊ ಬಂದಿದ್ಯಾ. ನೋಡು, ಅವ್ರು ಯಾರು ಇಂಡಿಯಾದಲ್ಲಿ ಇಲ್ಲ. ನಾನ್ ಡೀಟೇಲ್ ಕಲೆಕ್ಟ್ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಯ್ತು ಮಾರಾಯ. ನೀನ್ ಎಲ್ಲಿ ಬಿಡ್ತಾನೆ ಇಲ್ಲ, ಒಳ್ಳೆ ತಿಂಗಳ ಹಿಡ್ಕೊಂಡಂಗ್ ಹಿಡ್ಕೊಂಡಿದ್ಯಾ. ಕಡೆಗೂ ಎಲ್ಲ ಕಲೆಕ್ಟ್ ಮಾಡಿ ಕೊಡ್ತಾ ಇದೀನಪ್ಪ. ಇಷ್ಟೇ ಅವ್ರ ಡೀಟೇಲ್ಸ್, ಇನ್ನೇನು? ಏನಿಲ್ಲ ಬಿಡು ಜೀವ. ಸಿದ್ಧಾರ್ಥ್, ನಾನೊಂದ್ ಮಾತು ಹೇಳ್ತೀನಿ, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ. ನೋಡು, ಯಾರೋ ಅವಳಿಗೋಸ್ಕರ ಯಾಕೆ ಇಷ್ಟೆಲ್ಲ ಪರಿತಪಿಸ್ತಾ ಇದೀಯ ನೀನು? ಅವಳಿನ್ನ ನಿನ್ ಜೀವನದಲ್ಲಿ ಬರಲ್ಲ ಕಣೋ. ಅವಳಿಗೆ ಆಗಿರೋ ಸಂಸಾರ, ಮನೆ, ಮಕ್ಕಳು ಎಲ್ಲ ಇದ್ದಾರೆ. ಯಾವಾಗ್ಲೂ ಸಣ್ಣ ವಯಸ್ಸಲ್ಲಿ ಆಗಿರೋ ಕ್ರಶ್ನೆ ನೀನು ಲವ್ ಅಂತ ತಿಳ್ಕೊಂಡು ಯಾಕೆ ಇಷ್ಟ ಇದ್ ಮಾಡ್ಕೊಂಡಿದ್ಯಾ? ಜೀವ, ನಾನ್ ನಾಳೆ ಮಾತಾಡ್ತೀನಿ. ಅಂದ್ರೆ ನಾನ್ ಅನ್ಕೊಂಡಂಗೆ ಆ ನಿಸರ್ಗ ನನ್ನ ಇಷ್ಟ ಪಡ್ಲೇ ಇಲ್ವಾ? ನಂದು ಒಂದ್ ಸೈಡ್ ಲವ್ವಾ? ಛೆ, ಅವಳು ನನ್ ಜೊತೆ ಸಲುಗೆ ಆಗಿದ್ದಿದ್ ನೋಡಿ ಅವಳು ನನ್ನ ಇಷ್ಟಪಟ್ಟಿದ್ದಾಳೆ. ಅವಳೇ ನನ್ನ ಫಸ್ಟ್ ಲವ್ ಅಂತೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ನಾ? ಛೆ, ನನ್ ಮೇಲೆ ನನ್ಗೆ ಅಸಹ್ಯ ಅನಿಸ್ತಿದೆ. ಮೇ ಬಿ ಅದಕ್ಕೆ ಅನ್ಸುತ್ತೆ ನೆನ್ನೆ ಎಲ್ಲ ನನ್ನ ಹೆಂಡತಿ ನಿಸರ್ಗನ ಅಷ್ಟೊಂದು ಮಿಸ್ ಮಾಡ್ಕೊಂಡೆ ನಾನು. ಇವಾಗ ಹಿಂಗೆ ನಾನು ಅವಳಿಗೆ ಮುಖ ತೋರಿಸ್ಲಿ? ನನ್ ಚಿಕ್ಕ ವಯಸ್ಸಿನ ನಿಸರ್ಗ ಸಿಕ್ಕಿಲ್ಲ ಅಂತ ಇವಾಗ ನನ್ನ ಹೆಂಡತಿ ನಿಸರ್ಗ ಹತ್ರ ಹೋದ್ರೆ ನನ್ನ ವ್ಯಕ್ತಿತ್ವಕ್ಕೆ ಏನ್ ಬೆಲೆ ಇದೆ? ಇದೇನಾದ್ರೂ ಗೊಂಬೆ ಆಟನ? ಇದೆಲ್ಲ ಅಂದ್ರೆ ಅದು ಅನ್ನೋದಕ್ಕೆ. ನಿಸರ್ಗ, ಐ ಆಮ್ ರಿಯಲಿ ಸಾರಿ ಕಣೆ. ಐ ಆಮ್ ರಿಯಲಿ ಸಾರಿ. ನಾನು ಯಾವ್ದೋ ಭ್ರಮೆಯಲ್ಲಿ ನಿನಗೆ ತುಂಬಾ ನೋವು ಕೊಟ್ಬಿಟ್ಟಿದ್ದೀನಿ ನಿಸರ್ಗ. ನಿಜವಾಗ್ಲು ನೀನ್ ನನ್ನ ಕ್ಷಮಿಸ್ತೀಯಾ? ಛೆ, ನನ್ಗೀಗ ರಿಯಲೈಸ್ ಆಗ್ತಾ ಇದೆ ನಾನು ಒಂದು ಭ್ರಮೆಯಿಂದ ಬಿದ್ದಿದ್ದೆ ಅಂತ. ಇವಾಗ ಇವಳ ಹತ್ರ ಹೋಗಿ ನೀನೇ ಬೇಕು ನನ್ಗೆ ಅಂದ್ರೆ ಎಷ್ಟು ಚೀಪ್ ಆಗ್ತೀನಿ ನಾನು. ನೋನೋ, ಹಾಗಾಗ್ಬಾರ್ದು. ಛೆ, ದೇವ್ರೆ, ಏನಪ್ಪಾ ನನ್ನ ಹಣೆ ಬರ, ಯಾಕೆ ಹಿಂಗಾಗೋಯ್ತು? ನಿಜವಾಗ್ಲೂ ಪಶ್ಚಾತ್ತಾಪ ಆಗ್ತಾ ಇದೆ ನನ್ಗೆ. ಎಷ್ಟು ಹಿಂಸೆ ನೋವು ಮಾಡ್ಬಿಟ್ಟೆ. ಸಾರಿ ಕಣೆ ಹೆಂಡ್ತಿ. ಇಲ್ಲ, ನಾನ್ ಮಾಡಿರೋ ತಪ್ಪಿಗೆ ನಾನೇ ಶಿಕ್ಷೆ ಕೊಟ್ಕೋತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ನಿಸರ್ಗ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇನ್ ಮೇಲಿಂದ ನಾನು ನಿನ್ಗೆ ಯಾವುದೇ ರೀತಿ ಡಿಸ್ಟರ್ಬ್ ಮಾಡಲ್ಲ ಕಣೆ. ಇನ್ ಮೇಲಿಂದ ಬೈಯಲ್ಲ ನಿನ್ನ, ಯಾವುದೇ ರೀತಿ ಬೈಯಲ್ಲ ನಿನ್ನ. ಸಾರಿ ಕಣೆ, ನಿನ್ನ ಹತ್ರಕ್ಕೂ ಬರಲ್ಲ ನಾನು. ಇದೆ ನನಗ್ ನಾನು ಕೊಟ್ಕೋತಾ ಇರೋ ಶಿಕ್ಷೆ. ನನ್ ಚಿಕ್ಕ ವಯಸ್ಸಿನ ನಿಸರ್ಗನ್ ಭ್ರಮೇಲಿ ಬಿದ್ದು ನಿನ್ಗೆ ಅನ್ಯಾಯ ಮಾಡ್ಬಿಟ್ಟೆ. ನೋ, ಹಾಗಾಗ್ಬಾರ್ದು. ನೀನ್ ಚೆನ್ನಾಗಿರ್ಬೇಕು. ಓಕೆ, ಚೆನ್ನಾಗಿ ಓದ್ಕೊ. ನಿನಗೆ ನಾನು ನಿಜವಾಗ್ಲೂ ಡಿವೋರ್ಸ್ ಕೊಟ್ಬಿಡ್ತೀನಿ. ಆರಾಮಾಗಿ ನಿನ್ ಜೀವನ ಹೆಂಗ್ ಬೇಕೋ ಹಂಗ್ ಮಾಡ್ಕೊ. ನಾನು ನಿನ್ ಲೈಫಲ್ಲಿ ಬರಲ್ಲ. ಐ ಆಮ್ ರಿಯಲಿ ಸಾರಿ. ಅಮ್ಮ, ಅದಕ್ಕೆ ತೋಡದ್ರ? ಮನೆ ಬಾಗ್ಲಲ್ಲಿ ರಂಗೋಲಿ ಇದೆ ಅಂದ್ರೆ ಸೊಸೆ ಎದ್ದಿದ್ದಾಳೆ ಅಂತಾನೆ ಅರ್ಥ. ಅಮ್ಮ, ಅದಕ್ಕೆ ಏನು ಕೇಳ್ಬೇಡ. ಎಲ್ಲಾ ವಿಚಾರ ನಾನು ಕಾಲೇಜಿಂದ ಬಂದು ಹೇಳ್ತೀನಿ, ಓಕೆನಾ? ಯಾಕೆ ಸಿದ್ಧಾರ್ಥ ರಾತ್ರಿನೂ ಹಿಂಗೆ ಹೇಳ್ದೆ, ಇವಾಗೂ ಹಿಂಗೆ ಹೇಳ್ತಾ ಇದೀಯಾ? ಎಲ್ಲ ಹೇಳ್ತೀನಿ. ಮತ್ತೆ ನೋಡು, ಅದಕ್ಕೆ ಹತ್ರ ಹೋಗಿ ಜಾಸ್ತಿ ಏನು ಕೇಳಕ್ ಹೋಗ್ಬೇಡ ನೀನು. ಸರಿ ಬಿಡಪ್ಪ, ಆಯ್ತು. ಬೇಗ ಬಾ ಸಿದ್ದು, ಹಂಗೆ ನಿಸರ್ಗನ ಮನೆಗೆ ಹೋಗ್ಬಿಟ್ಟು ಬರೋಗು. ಬೇಡ ಅಮ್ಮ, ನಾನು ಇವಾಗ ಹೋಗಲ್ಲ. ಅವಳು ಅಲ್ಲೇ ಇರ್ಲಿ ಒಂದೆರಡು ದಿವಸ. ಯಾಕೆ ಹಿಂಗ್ ಮಾಡ್ತೀಯ ಅಂತ? ಏನಾಯ್ತು? ಅವಳ ಕಲ್ಲೇ ಇರ್ಬೇಕು? ಪಾಪ ಅಮ್ಮ, ಅವಳಿಗೂ ಅಪ್ಪ ಅಮ್ಮನ ಹತ್ರ ಇರ್ಬೇಕು ಅನ್ಸಲ್ವಾ? ಹಂಗಾಗಿ ಹೇಳ್ತಾ ಇದೀನಿ ಅಷ್ಟೇ. ಇರ್ಲಿ ಬಿಡು, ಒಂದು 3 days ಆದ್ಮೇಲೆ ಕರ್ಕೊಂಡ್ ಬರ್ತೀನಿ. ಸರಿನಪ್ಪ. ಹಲೋ ಸಿದ್ಧಾರ್ಥ್, ಈಗ ಹೇಗಿದೆ? ನಿನ್ನೆ ಹುಷಾರಿಲ್ಲ ಅಂತ ಲೀವ್ ತಗೊಂಡಿದ್ರಲ್ಲ? ಆಮ್ ಓಕೆ ಸರ್, ಆಲ್ ರೈಟ್. ಥ್ಯಾಂಕ್ ಯು ಸಿದ್ಧಾರ್ಥ್. ಆಲ್ರೆಡಿ ಕೆಲಸ ಎಲ್ಲ ನಿಂತೋಗ್ಬಿಡುತ್ತೆ, ಮತ್ತೆ ಎಕ್ಸಾಮ್ ಪೋಸ್ಟ್ಪೋನ್ ಮಾಡ್ಬೇಕಾಗುತ್ತೆ ಅನ್ಕೊಂಡೆ. ಹೇಗೋ ಮನೆಯಲ್ಲೇ ಇದ್ಕೊಂಡು ಕೆಲಸ ಮಾಡಿ ನಮ್ಗೆ ಮೇಲ್ ಮಾಡಿದ್ಯಾ. ಥ್ಯಾಂಕ್ ಯು ಕಣಪ್ಪ. ಅದಕ್ಕೆ ನೀನ್ ಅಂದ್ರೆ ತುಂಬಾ ಇಷ್ಟ ಆಗೋದು ನನಗೆ. ಇರ್ಲಿ ಸರ್, ನನ್ನ ಕೆಲಸ ನಾನು ಮಾಡ್ಲೇಬೇಕಲ್ವಾ? ಹಾಗಾಗಿ ಮಾಡಿದೀನಿ. ಕಾಲೇಜಲ್ಲಿ ಇದ್ರೇನು, ಮನೇಲಿ ಇದ್ರೇನು, ನಾವೇನ್ ಕೆಲಸ ಮಾಡ್ಬೇಕು ಅದನ್ನ ಮಾಡಿ ಮುಗಿಸ್ಬೇಕಷ್ಟೇ. ಓಕೆ ಸಿದ್ಧಾರ್ಥ್, ಕ್ಯಾರಿ ಆನ್. ನಿಸರ್ಗ, ಎಲ್ಲ ನೋಟ್ಸ್ ಎಲ್ಲ ಕಂಪ್ಲೀಟ್ ಮಾಡ್ದಾ? ನೆನ್ನೆ ಹೆಂಗೋ ಬಚಾವಾಗಿದ್ದೆ, ಸಿದ್ಧಾರ್ಥ್ ಸರ್ ಬಂದಿರ್ಲಿಲ್ಲ. ಇವತ್ತು ಬಂದಿದ್ದಾರೆ ಕಣೆ. ಹೌದಾ, ಸಿದ್ಧಾರ್ಥ್ ಸರ್ ಬಂದಿದ್ದಾರಾ? ಎಲ್ಲಿದ್ದಾರೆ? ಸ್ಟಾಫ್ ರೂಮ್ ಅಲ್ಲಿ ಇದ್ರು, ಬರ್ತಾ ನೋಡ್ಕೊಂಡ್ ಬಂದೆ. ಬಾರಮ್ಮ, ಟೈಮ್ ಆಯ್ತು, ಹೋಗೋಣ. ಗುಡ್ Good ಮಾರ್ನಿಂಗ್ morning, ಸರ್. sir. ವೆರಿ ಗುಡ್ ಮಾರ್ನಿಂಗ್ ಎವ್ರಿವನ್. ಪ್ಲೀಸ್ ಸಿಟ್ ಡೌನ್. ವಾ ನಿಸರ್ಗ, ಒಳ್ಳೆ ದೇವತೆ ತರ ಕಾಣಿಸ್ತಾ ಇದೀಯ ಕಣೆ. ಯಾಕೆ ಇವತ್ತು ನೀನು ತುಂಬಾ ಡಿಫ್ರೆಂಟ್ ಕಾಣಿಸ್ತಾ ಇದೀಯಾ? ಪ್ರತಿ ದಿವಸ ನೋಡೋದಕ್ಕಿಂತ ಇವತ್ತು ಬೇರೆ ತರನೇ ಅನಿಸ್ತಾ ಇದೆಯಲ್ಲ ನನಗೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ನಿಸರ್ಗ. ನನ್ನ ಬಿಹೇವಿಯರ್ ಇಂದ ನೀನು ತುಂಬಾ ಹರ್ಟ್ ಆಗಿದೆ ಅಂತ ಗೊತ್ತು ಕಣೆ. ಏನ್ ಮಾಡ್ಲಿ ಹೇಳು? ನಾನು ಯಾವ್ದೋ ಒಂದು ಭ್ರಮೆಯಿಂದ ಬಿದ್ಬಿಟ್ಟೆ. ನಿಜವಾಗ್ಲೂ ನನಗೆ ರಿಯಲೈಸ್ ಆಗಿದೆ ಕಣೆ. ಅದಕ್ಕೆ ನನಗ್ ನಾನೇ ಪನಿಷ್ಮೆಂಟ್ ಕೊಟ್ಕೋತಾ ಇದ್ದೀನಿ. ಇನ್ ಯಾವತ್ತೂ ನಿನ್ಗೆ ಹರ್ಟ್ ಮಾಡಲ್ಲ ಕಣೆ. ಇನ್ ಯಾವತ್ತೂ ನಿನ್ನ ಮಾತಾಡ್ಸೋಕ್ಕೂ ಬರಲ್ಲ ನಾನು. ನಿನ್ ಪಾಡಿಗೆ ನೀನು ನಿನ್ಗೆ ಹೆಂಗ್ ಬೇಕೋ ಹಂಗಿರು. ಐ ಆಮ್ ರಿಯಲಿ ಸಾರಿ ಕಣೆ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಮಂಡೇ ಇಂದ ವೀಕ್ಲಿ ಟೆಸ್ಟ್ ಆಗುತ್ತೆ. ಕಂಪಲ್ಸರಿ ಎಲ್ಲರೂ ಪ್ರಿಪೇರ್ ಆಗಿ ಬರಬೇಕು, ಗೊತ್ತಾಯ್ತಾ?
ನೋಟ್ಸ್ ಮೇಂಟೈನ್ ಮಾಡಿ. ನೀವು ನೋಟ್ಸ್ ಮೇಂಟೈನ್ ಮಾಡಿದ್ರೇನೆ ನಿಮ್ಗೆ ಓದ್ಕೊಳೋದಕ್ಕೆ ಮಟೀರಿಯಲ್ ಸಿಗೋದು. ಇಲ್ಲ ಅಂತಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಮತ್ತೆ ಗೂಗಲ್ ಇಂಟರ್ನೆಟ್ ಅಂತ ಸರ್ಚ್ ಮಾಡಕ್ ಹೋಗ್ಬೇಡಿ. ನಾನೇನ್ ಪ್ರಿಪೇರ್ ಮಾಡ್ಕೊಟ್ಟಿದ್ದೇನೆ ನೋಟ್ಸ್, ದಟ್ ಈಸ್ ದ ಬೆಸ್ಟ್. ಓಕೆ ಓಕೆ ಸರ್, ಥ್ಯಾಂಕ್ ಯು. ಸೊ ಟುಡೇಸ್ ಕ್ಲಾಸ್ ಇಸ್ ಓವರ್. ಥ್ಯಾಂಕ್ ಯು. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಮನೇಲಿ ಟೈಮ್ ವೇಸ್ಟ್ ಮಾಡಬೇಡಿ ಪ್ಲೀಸ್. ಓಕೆ ಸರ್. ಥ್ಯಾಂಕ್ ಯು ಸಿದ್ಧಾರ್ಥ್, ಒಳ್ಳೆ ಟೈಮ್ಗೆ ಸೆಂಡ್ ಮಾಡಿದ್ರಪ್ಪ ಕ್ವೆಶನ್ ಪೇಪರು. ಟೆನ್ಷನ್ ಆಗ್ಬಿಟ್ಟಿತ್ತಪ್ಪ ನಂಗೆ. ಸಿದ್ಧಾರ್ಥ್ ಸರ್, ಯಾಕೆ ನನ್ನ ನೋಡ್ದಂಗ್ ಹೋಗ್ತಾ ಇದ್ದೀರಾ? ಅಲ್ಲ, ಸೇಮ್ ಪಿಂಚ್ ಹೇಳ್ಬೇಕು ನಾನು. ನಮ್ಮಿಬ್ರದ್ದು ಡ್ರೆಸ್ ಮ್ಯಾಚ್ ಆಗ್ತಿದೆ. ಸರ್ ಪ್ಲೀಸ್ ಒಂದ್ಸಲ ತಿರುಗಿ ಸರ್, ನೋಡಿ ನನ್ನ. ಅದ್ರಲ್ಲೇನಿದೆ ಬಿಡಿ ಸರ್, ನನ್ನ ಕೆಲಸ ನಾನ್ ಮಾಡಿದ್ದೀನಿ. ನಾನು ನಿಮ್ಗೆ ಮೊನ್ನೆ ಹೇಳದ್ನಲ್ವಾ, ನನ್ನ ಕೆಲಸ ಯಾರಿಗೂ ಮಾಡೋದಕ್ಕೆ ಬಿಡಲ್ಲ. ನನ್ನ ಕೆಲಸ ಏನಿದ್ರು ನಾನು ಮಾಡಿ ಮುಗಿಸ್ತೀನಿ. ಅದಕ್ಕೆ ಸಿದ್ಧಾರ್ಥ್, ನಿಮ್ಮ ಮೇಲೆ ನಮ್ಗೆ ತುಂಬಾ ಕಾನ್ಫಿಡೆಂಟ್. ಸಿದ್ಧಾರ್ಥ್ ಸರ್, ಒಂದ್ಸಲ ನೋಡಿ ಸರ್, ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ದೀನಿ. ಈ ಪದ್ಮನಾಭ್ ಸರ್ ಬೇರೆ ಇಲ್ಲೇ ನಿಂತಿದ್ದಾರೆ. ಓಕೆ ಸರ್. ಯಾಕಮ್ಮ, ನೀನ್ ಲಂಚ್ ಹೋಗಿಲ್ವಾ? ಹೋಗಮ್ಮ, ಕ್ಯಾಂಟೀನ್ ಕ್ಲೋಸ್ ಆಗುತ್ತೆ. ಸರ್, ನಾನು ಲಂಚ್ ಬಾಕ್ಸ್ ತಂದಿದ್ದೀನಿ ಸರ್, ನಾನು ಅದೇ ತಿನ್ಕೋತೀನಿ. ಓ ನಿಸರ್ಗ, ಇಲ್ಲಿರೋದು ಬೇಡ, ನಾನು ಫಸ್ಟ್ ಇಲ್ಲಿಂದ ಮೂವ್ ಆಗ್ಬೇಕು. ಅರೆ ಸಿದ್ಧಾರ್ಥ್ ಸರ್ ಹೋಗ್ತಾ ಇದಾರೆ. ಸರಿ ಆಯ್ತು, ಹೋಗು. ಮತ್ತೆ ಏನ್ ಮಾಡ್ತಾ ಇದೀಯ ಇಲ್ಲಿ ನಿಂತ್ಕೊಂಡು? ಸರ್, ಅದು ನನ್ನ ಫ್ರೆಂಡ್ ಬರ್ತೀನಿ ಅಂದ್ಲು, ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಓ ಹೌದಾ, ಓಕೆ ಓಕೆ, ಕ್ಯಾರಿ ಆನ್. ಅಯ್ಯೋ ಸರ್, ಹೋಗಿ ಸರ್ ನೀವು ಬೇಗ. ಅಯ್ಯೋ, ನಮ್ ಸಿದ್ಧಾರ್ಥ್ ಸರ್ ಹೋಗ್ತಾ ಇದಾರೆ. ನನ್ನ ಫ್ರೆಂಡ್ ಬರ್ತಾಳೆ, ನೀವು ಹೋಗಿ ಸರ್. ಇರಮ್ಮ ಒಂದ್ ನಿಮಿಷ, ಯಾಕೆ ಹಂಗಿದ್ ಮಾಡ್ತೀಯಾ? ಕ್ಲಾಸಲ್ಲಿ ಇನ್ನ ಯಾರಾದ್ರೂ ಇದಾರೆ, ನಾನು ನೋಡ್ತೀನಿ. ಸರ್, ಕ್ಲಾಸ್ ಅಲ್ಲಿ ಯಾರು ಇಲ್ಲ ಸರ್, ಎಲ್ಲ ಲಂಚ್ ಬ್ರೇಕ್ ಹೋಗಿದ್ದಾರೆ ಸರ್. ಅಯ್ಯೋ, ಇವತ್ ಯಾಕೆ ಸರ್ ಹಿಂಗ್ ತಲೆ ತಿಂತಾವ್ರೆ? ಓಕೆ ಓಕೆ. ಅಯ್ಯೋ ಸಿದ್ಧಾರ್ಥ್ ಸರ್, ಎಲ್ಲಿ ಹೋದ್ರೆ? ಎಲ್ಲ ಅಂತ ಹುಡುಕ್ಲಪ್ಪ ಈಗ. ಕ್ಯಾಂಟೀನ್ಗೆ ಹೋಗ್ಲಾ, ಸ್ಟಾಫ್ ರೂಮ್ಗೆ ಹೋಗ್ಲಾ, ಎಲ್ಲಿ ಹೋಗ್ಲಿ? ನಿಸರ್ಗ ಇಲ್ಗೂ ಹುಡ್ಕೊಂಡ್ ಬಂದ್ಬಿಟ್ರೆ ಏನ್ ಮಾಡೋದು? ಆದ್ರೂ ಇವತ್ತಂತೂ ಒಳ್ಳೆ ದೇವತೆ ದೇವತೆ ತರ ಕಾಣಿಸ್ತಾ ಇದ್ದಾಳೆ. ಸಿದ್ಧಾರ್ಥ್ ಸರ್, ನಾನು ನಿಮ್ಗೊಂದು ಹೇಳ್ಬೇಕು. ಈ ಇಡಿಯಟ್, ಇದು ಸ್ಟಾಫ್ ರೂಮ್ ಅನ್ನೋ ಕಾಮನ್ ಸೆನ್ಸ್ ಇರ್ಲಿ. ಇಲ್ಲ, ಏನ್ ನೀನ್ ಈ ತರ? ಸರ್, ನಾನೇನ್ ಮಾಡ್ದೆ? ಏನ್, ಬೇಗ ಹೇಳು. ಸರ್, ಅದು ಬೇಗ ಹೇಳಿ ಹೊರಡು ಇಲ್ಲಿಂದ. ಸರ್, ಅದು ಸೇಮ್ ಪಿಂಚ್. ನಾನು ನೀವು ಮತ್ತೆ ಮ್ಯಾಚ್ ಆಗ್ತಿದೀವಿ. ಯು ಇಡಿಯಟ್. ಅಲ್ಲ, ತಮಾಷೆ ಮಾಡೋ ಗೊತ್ತು ಇಲ್ವಾ ನಿನ್ಗೆ? ಏನ್ ಅನ್ಕೊಂಡಿದ್ಯಾ ನೀನು? ಸರ್, ನಾನು ಹೇಳ್ಬಾರ್ದೇನ್ ಹೇಳ್ದೆ? ನಿಸರ್ಗ, ಔಟ್ ಫ್ರಮ್ ಹಿಯರ್, ಗೆಟ್ ಔಟ್. ಸರ್, ನೀವೇನಾದ್ರೂ ಬೈರಿ, ಲಾಸ್ಟ್ ಒಂದೇ ಒಂದ್ ಮಾತು ಹೇಳ್ಬಿಟ್ಟು ಹೋಗ್ಬಿಡ್ತೀನಿ. ನೋ, ಏನು ಮಾತಾಡ್ಬೇಡ. ಔಟ್, ಗೆಟ್ ಔಟ್ ಫ್ರಮ್ ಹಿಯರ್. ಸರ್, ನೀವು ಹೊಡೆದ್ರೂ ಪರವಾಗಿಲ್ಲ, ನಾನು ಈ ಮಾತು ಹೇಳಲೇಬೇಕು ಪ್ಲೀಸ್. ಅದೇನೋ ಬೇಗ ಬೊಗಳು. ಮತ್ತೆ ಪ್ರೊಫೆಸರ್ಸ್ ಎಲ್ಲ ಬರ್ತಾರೆ. ಮತ್ ನಾನು ನೀನು ಈ ತರ ನೋಡಿದ್ರೆ? ಅಲ್ಲ ಸರ್, ನಾನು ಮೆಂತಿ ಅಲ್ವಾ? ನಿಸರ್ಗ, ನೋಡಿ, ನಾನು ನಮ್ಮಮ್ಮನ ಮನೇಲಿದ್ದೀನಿ, ನೀವು ಅತ್ತೆ ಮನೇಲಿದ್ದೀರಾ. ಆದ್ರೂ ನಮ್ಮಿಬ್ರು ಡ್ರೆಸ್ ಮ್ಯಾಚ್ ಆಗ್ತಿದೆ ಅಂದ್ರೆ ನಮ್ಮಿಬ್ರು ಮನ್ಸು ಮ್ಯಾಚ್ ಆಗುತ್ತೆ ಸರ್. ಅರ್ಥ ಮಾಡ್ಕೊಳ್ಳಿ ಸರ್ ಪ್ಲೀಸ್. ನೀವೆಲ್ಲೋ ಒಂದ್ ಕಡೆ ಕನ್ಫ್ಯೂಸ್ ಆಗಿದ್ದೀರಾ ಅಂತ ನನಗೆ ಅನ್ನಿಸ್ತಿದೆ ರೀ. ನಿಸರ್ಗ, ಮೈಂಡ್ ಯುವರ್ ಟಂಗ್. ಅಯ್ಯೋ ಹೋಗ್ರಿ, ಬೈದ್ರೆ ಬೈದ್ ಬಿಡಿ, ಇಲ್ಲ ಹೊಡೆದ್ಬಿಡ್ರಿ, ಓಡಿಸ್ಕೊಬಿಡ್ತೀನಿ. ನಾನು ಹೇಳ್ಬೇಕಾಗಿರೋದು ಹೇಳ್ಬಿಟ್ಟು ಹೋಗ್ತಾ ಇರ್ತೀನಿ ಅಷ್ಟೇ. ನಾನು ಅವೆಲ್ಲ ನೋಡೋದೇ ಇಲ್ಲ. ನೋಡಿ, ನನ್ನ ಡ್ರೆಸ್ ನಿಮ್ ಡ್ರೆಸ್ ಮ್ಯಾಚ್ ಆಗಿದೆ ಅಂದ್ರೆ ನಿಮ್ಗೆ ನಾನ್ ಇಷ್ಟ, ನನಗೆ ನೀವ್ ಇಷ್ಟ ಆಗ್ಲೇಬೇಕು. ಯಾಕೆ ಗೊತ್ತಾ, ನಾನ್ ನಿಮ್ಗೆ ಹೇಳಿರ್ಲಿಲ್ಲ, ನೀವು ನನ್ಗೆ ಹೇಳಿರ್ಲಿಲ್ಲ ಇದೇ ಕಲರ್ ಡ್ರೆಸ್ ಹಾಕೊಂತೀವಿ ಅಂತ. ಆದ್ರೂ ಹಾಕೊಂಡಿದೀವಿ ಅಂದ್ರೆ ಎಲ್ಲೋ ಸಿಕ್ಸ್ ಸೆನ್ಸ್ ನಮ್ಗೆ ಹೇಳ್ತಾ ಇದೆ, ನೀವಿಬ್ರು ಚೆನ್ನಾಗಿ ಮ್ಯಾಚ್ ಆಗ್ತೀರಾ ಅಂತ. ಸೊ ಐ ಲವ್ ಯು, ಯು ಮಸ್ಟ್ ಲವ್ ಮಿ ಸರ್, ದಟ್ಸ್ ಇಟ್. ನಿಸರ್ಗ, ಸರಿ ಆಯ್ತು, ನೀವು ಇನ್ನೇನು ಹೇಳ್ಬೇಡಿ, ನಾನು ಇನ್ನೇನು ಕೇಳೋದಿಲ್ಲ. ಬೈ ಬೈ. ಓ ಮೈ ಗಾಡ್, ಎಷ್ಟು ಮಾತಾಡ್ತಾಳೆ, ಎಷ್ಟು ಕ್ಯೂಟ್ ಆಗಿ ಮಾತಾಡ್ತಾಳೆ. ನನ್ ಬಂಗಾರಿ ಕಣೆ ನೀನು. ಐ ಲವ್ ಯು ಬಂಗಾರಿ. ನಿನ್ ಮುಂದೆ ನಾನು ಯಾಕೆ ತೋರ್ಸ್ಕೊಳಕ್ ಆಗ್ತಾ ಇಲ್ಲ ನಿಜವಾಗ್ಲು. ಐ ಹರ್ಟ್. ಛೆ, ನನಗ್ ನಾನೇ ದ್ವೇಷಿ ಆಗ್ಬಿಟ್ಟೆ. ನನ್ನ ಜೀವನಕ್ಕೆ ನಾನೇ ಮುಳ್ಳಾಗ್ಬಿಟ್ಟೆ. ಐ ಆಮ್ ರಿಯಲಿ ವೆರಿ ಸಾರಿ ನಿಸರ್ಗ. ನಿನ್ನನ್ನು ಅರ್ಥ ಮಾಡ್ಕೊಳೋ ಅಷ್ಟೊತ್ತಿಗೆ ಐ ಸ್ಪಾಯಿಲ್ ಮೈ ಲೈಫ್. ಛೆ, ಐ ಲವ್ ಯು ಕಣೆ, ಐ ಲವ್ ಯು ಸೋ ಮಚ್. ಆದ್ರೆ ಏನ್ ಮಾಡ್ಲಿ, ಇದನ್ನೆಲ್ಲ ನಾನು ನಿನ್ ಮುಂದೆ ಹೇಳೋದಕ್ ಆಗೋದಿಲ್ಲ ನಿಸರ್ಗ. ಐ ಆಮ್ ರಿಯಲಿ ವೆರಿ ಸಾರಿ. ಯಾಕೆ ಗೊತ್ತಾ, ಆಲ್ರೆಡಿ ಬೇರೆ ಯಾರನ್ನೋ ಇಷ್ಟಪಟ್ಟು ಅವಳು ಸಿಕ್ಕಿಲ್ಲ ಅನ್ನೋ ಒಂದೇ ಒಂದು ರೀಸನ್ಗೆ ನನ್ನ ಇಷ್ಟಪಡ್ತಾ ಇದ್ದೀರಾ ಅಂತ ಕೇಳ್ಬಿಟ್ರೆ ನಿಜವಾಗ್ಲು ಆವತ್ತಂತೂ ನಾನು ಜೀವಂತವಾಗಿ ಇರಲ್ಲ ಕಣೆ. ಅದಕ್ಕೋಸ್ಕರ ಇಷ್ಟೆಲ್ಲ ಅವಾಯ್ಡ್ ಮಾಡ್ತಾ ಇದ್ದೀನಿ. ಈ ಜನ್ಮಕ್ಕಿನ್ನಿಷ್ಟೇ, ಇನ್ಯಾವತ್ತೂ ನಾವಿಬ್ರು ಒಂದಾಗಲ್ಲ ಕಣೆ. ಐ ಆಮ್ ರಿಯಲಿ ವೆರಿ ಸಾರಿ. ಆದಷ್ಟು ಬೇಗ ಡಿವೋರ್ಸ್ ನೋಟಿಸ್ ಕಳಿಸ್ತೀನಿ. ನೀನು ಏನು ತಕರಾರು ಮಾಡ್ದಂಗೆ ಸೈನ್ ಹಾಕ್ಬಿಟ್ರೆ ನಾವಿಬ್ರು ದೂರ ಆಗ್ಬಿಡೋಣ. ನಾನ್ ನಿನಗೆ ದ್ರೋಹ ಮಾಡೋದಕ್ಕೆ ಇಷ್ಟಪಡಲ್ಲ ನಿಸರ್ಗ. ಐ ಆಮ್ ರಿಯಲಿ ವೆರಿ ಸಾರಿ. ಸಿದ್ಧಾರ್ಥ ಅವ್ರೆ, ನನ್ ಮನ್ಸಲ್ಲಿ 1000 ಇದೆ ನಿಮ್ ಹತ್ರ ಹೇಳ್ಕೊಳೋದಕ್ಕೆ. ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ನೀವು? ನಾನ್ ಯಾಕೆ ಹಿಂಗ್ ದೂರ ತಳ್ತಾ ಇದ್ದೀರಾ ನೀವು? ಅಲ್ಲ, ಯಾವಳು ನಿಸರ್ಗ? ಥು, ಯಾರೇ ನೀನು? ನನ್ ಜೀವನಕ್ಕೆ ಮುಳ್ಳಾಗ್ ಬಂದಿದ್ಯಾ ನೀನು? ಹಾಳಾಗ್ ಹೋಗು. ಅಯ್ಯೋ ಸಾರಿ ಪಾಪ, ನಿನ್ ಪರಿಸ್ಥಿತಿ ಹೆಂಗಿದ್ಯೋ ಏನೋ ನಂಗೂ ಗೊತ್ತಿಲ್ಲ. ಆದ್ರೆ ನೋಡು, ನನ್ ಗಂಡ ನಿನ್ನಿಂದೆ ಬಿದ್ದಿದ್ದಾನೆ. ನನ್ನ ನಿಸರ್ಗ ಅಂತ. ನೀನ್ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ. ಛೇ ದೇವ್ರೆ, ನನ್ ಜೀವನ ಸರಿ ಮಾಡಪ್ಪ. ಸಿದ್ಧಾರ್ಥ ಅವ್ರೆ, ನೀವೇ ಬರ್ತೀರಾ ನಮ್ಮ ಮನೆಗೆ, ನನ್ನ ಕರ್ಕೊಂಡು ಹೋಗ್ತೀರಾ ಅಂತ ನಾನು ತವ್ರ ಮನೆಗೆ ಹೋದೆ. ಆದ್ರೆ ನೀವು ನನ್ನ ಮರ್ತೇ ಹೋಗ್ತಾ ಇದ್ದೀರಾ. ಹೀಗಾದ್ರೆ ಆಗಲ್ಲ. ಫಸ್ಟ್ ನಾನು ತವ್ರ ಮನೆ ಖಾಲಿ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ಬೇಕು. ಇಲ್ಲ ಅಂದ್ರೆ ನನ್ನ ಗಂಡ ನನ್ನ ಮರ್ತೋಗಿ ಆಮೇಲೆ ಏನಾಗ್ತಾರೋ. ಸಿದ್ಧಾರ್ಥ ಅವ್ರೆ, ನಾಳೆನೆ ಮನೆ ಬರ್ತಾ ಇದ್ದೀನಿ ನಾನು.
ಎಲ್ಲ ಪ್ರಿಪೇರ್ ಆಗಿ ರೆಡಿ ಆಗಿ ಬರ್ತಾ ಇದೀನಿ. ನೀವು ಬೈದ್ರೆ ಬೈಸ್ಕೊತೀನಿ, ಉಗಿದ್ರೆ ಉಗಿಸ್ಕೊತೀನಿ, ಓಡಿದ್ರೆ ಓಡಿಸ್ಕೊತೀನಿ. ಒಟ್ನಲ್ಲಿ ನೀವು ನನಗೆ ಬೇಕಷ್ಟೇ. ಅದೇನೋ ಹೇಳ್ತಾರಲ್ಲ, ಗಂಡನ್ಗೋಸ್ಕರ ಸತಿ ಸಾವಿತ್ರಿ ಯಮನ ಹತ್ರನೇ ಜಗಳ ಮಾಡದಂತೆ. ಹಂಗೆ ನಿಮ್ಗೋಸ್ಕರ ನಾನು ಯಾರ ಹತ್ರ ಆದ್ರೂ ಜಗಳ ಮಾಡ್ತೀನಿ. ಹೇಳ್ರಿ, ನಿಮ್ಗೆ ಯಾರ್ರೀ ಅಡ್ಡ? ನಮ್ ಪ್ರೀತಿಗೆ ಯಾರ ಅಡ್ಡ ಅಂತ ಹೇಳ್ರಿ, ನಾನು ಅವ್ರ ಹತ್ರ ಜಗಳ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ನಮಸ್ತೆ, ನನ್ನ ಎಲ್ಲರೂ ನನ್ನ ವಿಡಿಯೋಸ್ ನೋಡಿ ತುಂಬಾನೇ ಇಷ್ಟಪಡ್ತಾ ಇದ್ದೀರಾ. ನಿಜವಾಗ್ಲೂ ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ಕೆಲವೊಂದ್ಸಲ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗ್ತಾ ಇದೆ ವಿಡಿಯೋಸ್ ಅಲ್ಲಿ, ಗೊತ್ತಾಗ್ತಾ ಇದೆ ನನಗೂ. ಆದ್ರೂ ಎಲ್ಲರೂ ಪಾಸಿಟಿವ್ ಆಗಿ ಕಮೆಂಟ್ಸ್ ಆಗ್ತಾ ಇದ್ದೀರಾ. ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಹೀಗೆ ಕಮೆಂಟ್ಸ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಕೂಡ ಮಾಡಬಹುದು ನೀವು. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್.